ಮುಂಚೆ ಎಲ್ಲ 2-3 ತಿಂಗಳಿಗೆ ಒಂದ್ಸಲ ನಮ್ಮ ಧರ್ಮಸ್ಥಳಕ್ಕೆ ಮನೆಯವ್ರ ಜೊತೆಗೆ ಹೋಗ್ದಿದ್ದೈತೆ. ಈಗ ಬೆಂಗಳೂರಿಗೆ ಕೆಲ್ಸಕ್ಕೆ ಬಂದಮೇಲೆ ಸುಮಾರು ಟೈಮ್ ಆಯ್ತು ದೇವಸ್ಥಾನಕ್ಕೆ ಹೋಯ್ದೆ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಈ ಸಲ ಪ್ಲಾನ್ ಮಾಡಿ ಮನೆಯವ್ರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದೆ. ಇಲ್ಲಿ ಎಷ್ಟೊತ್ತಿಗೂ ತುಂಬ ಜನ ಇಪ್ಪದ್ರಿಂದ ಕ್ಯೂ ಅಲ್ಲಿ ತುಂಬ ಕಾಯ್ಕಿದ್ದಿತ್ತು. ಮುಂಚೆ ಎಲ್ಲ ದೇವ್ರ ದರ್ಶನಕ್ಕೆ ಗಂಟೆಗಟ್ಲಿ ಕಾದದ್ದು ನೆನಪಿತ್ತು ನನಗೆ. ಆದರೆ ಈಗ ಹೊಸದಾಗಿ ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಓಪನ್ ಆಯ್ತು. ಇದು ಎಷ್ಟು ದೊಡ್ಡದೈತೆ ಅಂದರೆ ಸಾವಿರಾರು ಜನ ಇದ್ರೂ ಆರಾಮಾಗಿ ಕ್ಯೂ ಅಲ್ಲಿ ಹೋಯ್ಲಕ್ಕೆ. ಮಧ್ಯದಲ್ಲಿ ಹಣ್ಣು ಕಾಯಿ ಕೂಡ ಇಟ್ಕೊಂಡಿರ 5 ರಿಂದ 6 ಸೇವಾ ಕಚೇರಿ ಇತ್ತು. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಯ್ತು. ಒಳಗೆ ವೇಟಿಂಗ್ ಏರಿಯಾ ಇತ್ತು. 100 ಜನಕ್ಕೆ ಕೂತ್ಕಂಕೆ ವ್ಯವಸ್ಥೆ, ಹಸಿವಾದರೆ ತಿಂಬಕ್ಕೆ ಉಪಹಾರ ವ್ಯವಸ್ಥೆ, ಮಕ್ಕಳಿದ್ರೆ ಮಗುಗೆ ಫೀಡ್ ಮಾಡ್ಸೋಕಿದ್ರೆ ಅಥವಾ ಡೈಪರ್ ಚೇಂಜಿಂಗ್ ಎಲ್ಲ ಇದ್ರೆ ಚೈಲ್ಡ್ ಕೇರ್ ಅಂತ ಸಪ್ರೇಟ್ ರೂಮೇ ಇತ್ತು ಇಲ್ಲಿ ಹೋಗಿ ಮಾಡ್ಲಕ್ಕೆ. ಅಲ್ಲಿ ಟಿವಿಯಲ್ಲಿ ನೆಕ್ಸ್ಟ್ ದರ್ಶನ ಎಷ್ಟೊತ್ತಿಗಂತ ಡಿಸ್ಪ್ಲೇ ಕೂಡ ಮಾಡ್ತಿದ್ರು. ವೀಕ್ ಡೇ ಆದ್ರಿಂದ ಜನ ಕಮ್ಮಿ ಇಪ್ಪಕ್ಕೆ ಹೋಯ್ ನಂಗೂ ಇದೆಲ್ಲ ಲೈಕ್ ಮಾಡಿ ಕಾಂಬಕ್ಕೆ ಸಿಕ್ತು. ಈ ವೇಟಿಂಗ್ ಏರಿಯಾ ಫುಲ್ಲಿ ಏರ್ ಕಂಡೀಷನ್ ಮತ್ತು ಎಲ್ಲ ಕಡೆ CC ಕ್ಯಾಮ್ರಾ ಬೇರೆ ಹಾಕಿರ್. ಸೇಫ್ಟಿ ಸ್ಟ್ರಾಂಗ್ ಐತೆ. ಈಗ ಉದ್ದಕ್ಕೂ ಕುಡಿಯೋ ನೀರಿನ ವ್ಯವಸ್ಥೆ ಬೇರೆ ಆಯ್ತು. ಆರಾಮಾಗಿ ದರ್ಶನ ಮುಗಿಸಿ ಊಟಕ್ಕೆ ಹೋಯ್ತು. ಊಟದ ಹಾಲಲ್ಲೂ ಸ್ವಲ್ಪ ಚೇಂಜಸ್ ಆಯ್ತು. ಕುರ್ಚಿ ಟೇಬಲ್ ಎಲ್ಲ ಹಾಕಿರೀಗ. ಮಂಜುನಾಥ ಸ್ವಾಮಿ ಪ್ರಸಾದ ಊಟ ಮಾಡ್ಕೊಂಡು ಮನೆಯವ್ರು ಉಡುಪಿಗೆ ಹೊರ, ನಾವು ಬೆಂಗಳೂರಿಗೆ ಬಂತು. ದೇವ್ರ ದರ್ಶನ ಒಟ್ನಲ್ಲಿ ಆರಾಮಾಗಿ ಆಯ್ತು.